ನನ್ನ ಪುರಸಭೆ ಸದಸ್ಯರಾದ ತಿಮ್ಮೇಗೌಡ್ರೆ ಮತ್ತು ಮ್ಯಾನೇಜರ್ ಆದಂಥ ಕಾಂಚನ ಮೇಡಮ್ ಅವರೇ, ಭಾರತಿ ಅವರೇ, ಮತ್ತು ಮತ್ತೊಬ್ಬರು ಮಾಜಿ ಪುರಸಭಾ ಸದಸ್ಯರು ಆದಂಥ ಆತ್ಮೀಯ ಸ್ನೇಹಿತರು, ಪತ್ರಕರ್ತರು ಆದಂಥ ಹಿರಿಯರಾದಂಥ ನೀಲಕಂಠಣ್ಣನವರೇ, ಛಾಯಾಗ್ರಾಹಕರಾದಂಥ ಖಲೀಲ್ರವರೇ, ಹಾಗೂ ಇವತ್ತಿನ ಕೇಂದ್ರ ಬಿಂದು ಮುತ್ತೂರವ್ರಿಗೆ ಇವತ್ತು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು ಸದಾ ಅವರು ಭಾಳ ಮುಂದೆ ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಬೇಕು ಅಂದರೆ ಅವ್ರನ್ನ ಪುನಃ ಕೆಲಸದಲ್ಲಿ ಮುಂದುವರಿಸಬೇಕು ಅಂತ ನಾನಾದರೂ ಭಾವಿಸ್ಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಮುಖ್ಯಾಧಿಕಾರಿಗಳ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಕಾನೂನಲ್ಲಿ ನಾವು ಯಾರೋ ಒಬ್ಬರು ನಮ್ಮ ಒತ್ತಡಕ್ಕೆ ಹೇಳ್ಬೋದು, ಆದರೆ ಕಾನೂನು ಅನ್ನೋದು ಎಲ್ರಿಗೂ ಒಂದೇ. ಕಾನೂನಲ್ಲಿ ಯಾವ ಥರದ ಅನುಕೂಲ, ಯಾಕೆ ಅಂದರೆ ನಾವು ಲಾಸ್ಟ್ ಟೈಮು ಪುರಸಭೆಯಿಂದ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುರಸಭೆಯಲ್ಲಿರುವಂಥ ಪೌರ ಕಾರ್ಮಿಕರನ್ನ ಒಂದು ಪರ್ಮಿನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸರ್ಕಾರದ ಸುತ್ತೋಲೆ ಹೊಡಿಸಿದಂಥ ಸಂದರ್ಭದಲ್ಲಿ ಕೆಲವು ನ್ಯೂನ್ಯತೆಗಳು ಜಾಸ್ತಿ ಅಲ್ಲ, 1 ತಿಂಗಳು 2 ತಿಂಗಳು ಅಟೆಂಡೆನ್ಸ್ ಪ್ರಾಬ್ಲಮ್ಮು, ನಾನು ತಿಳಿದಂಗೆ ಅದು ಯಾವ ಥರ ಇದೆ ಗೊತ್ತಿಲ್ಲ, 1 ತಿಂಗಳು 2 ತಿಂಗಳು ಅಟೆಂಡೆನ್ಸ್ ಪ್ರಾಬ್ಲಮ್ಮು, ಅದು ಮಾನವೀಯತೆ ಮೇಲೆ ಮಾಡ್ಬೋದಾಯಿತು. ಹಿಂದೆ ಒಬ್ಬರು ಪರಿಸರ ಇಂಜಿನಿಯರ್ ಇದ್ದರು, ಅವರು ಸದಾ ಅದರಲ್ಲಿ ಒತ್ತು ಕೊಡಲಿಲ್ಲ ಇವ್ರ ಪರವಾಗಿ. ಮತ್ತು ಅವತ್ತು ಮಾಡಿದರೆ ಇವತ್ತು 12 ಜನ ಅವತ್ತು ಪುರಸಭೆಯ ಪರ್ಮನೆಂಟ್ ಆಗಿರೋರು ಅವತ್ತು ಮಾಡದೇ ಇರೋದ್ರಿಂದ ಇವತ್ತು ದಿನಗೂಲಿ ನೌಕರರಾಗಿ ಪರ್ಮನೆಂಟ್ ಆಗಿ ಅವರ ಕುಟುಂಬಕ್ಕೆ ಹೆಚ್ಚಿನ ಹಣ ಸಹಾಯ ಆಗಿ ಒತ್ತು ಕೊಡುವಂಥ ಇವತ್ತು ಕಾರ್ಯಕ್ರಮ ಆಗಬೇಕಾಯ್ತು ಮುತ್ತುದು, ಅವತ್ತು ಪರ್ಮನೆಂಟ್ ಆಗದೆ ಇರೋದ್ರಿಂದ ದಿನಗೂಲಿ ನೌಕರರಾಗಿ ನಿವೃತ್ತಿ ಆಗ್ತಾ ಇದ್ದಾನೆ. ಇದು ನಿಜಕ್ಕೂ ತುಂಬ ನನಗೂ ಆದರೂ ಸಹ ನೋವಾಗುತ್ತೆ. ಆದರೆ ದಯಮಾಡಿ ಇನ್ನು ಮುಂದೆ ಯಾವುದೇ ದಿನಗೂಲಿ ನೌಕರರಿಗೆ ಈಗ ಹೇಳಿದ್ರು ಮಂಟೆ ಮಂಜೂರವರು, ಯಾಕೆಂದರೆ ಅವರು ಸರ್ಕಾರಿ ಪುರಸಭೆ ನೌಕರ ಸಂಘದ ಅಧ್ಯಕ್ಷರು, ಒಂದು ಎಮ್ಮೆ ಒಂದು ಆಡು ಕುರಿ ಸತ್ರುವೆ ಸರ್ಕಾರದಿಂದ 5,000 10,000 ಆಗಿರ್ಬೋದು. ಆದರೆ ಇಡೀ ಪಟ್ಟಣ ಸ್ವಚ್ಛತೆ ಮಾಡಿದಂಥ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಈ ದಿನಗೂಲಿ ನೌಕರರಿಗೆ ಒಂದೇ ₹1 ಅನುದಾನ ಇಲ್ಲ. ದಯಮಾಡಿ ಅದಕ್ಕೆ ಏನಾದ್ರು ಅವಕಾಶಗಳು ಇದ್ದರೆ ಮುಖ್ಯಾಧಿಕಾರಿಗಳ ಅಧ್ಯಕ್ಷರೇ ಅದಕ್ಕೆ ಅಂತ ಯಾವ್ದಾದ್ರು ಒಂದು ಫಂಡು ಅಂತ ಮಡಗಿ ಏನಾದ್ರು ಮಡಗೋ ಅವಕಾಶಗಳಿದ್ದರೆ ದಯಮಾಡಿ ಮುಂದಾರುವೆ ಅದಕ್ಕೆ ಅಂತ. ಯಾಕೆಂದರೆ 1% 2% ಚೆಸ್ಸು ಅಂತ ಎಲ್ಲಾನು ಮಾಡ್ತಾರವ, ಚೆಸ್ಸು ಅಂತೆಲ್ಲ ಆ ಥರ ಏನಾದ್ರು ಮಡಗೋ ಅವಕಾಶ ಇದ್ದರೆ ದಯಮಾಡಿ ಮಾಡಿ. ಯಾಕೆಂದರೆ ರಿಟೈರ್ಡ್ ಆದಮೇಲೆ PF ಯಾವ್ಯಾವ ಕಟ್ ಆಗ್ತಲ್ಲ ಅವು ಯಾವುದೂ ಮುತ್ತಂಗೆ ಬರೋಲ್ಲ, ಮುಂದುವರ್ಸಿದ್ರು ಸದಾ ಬರೀ ಸಂಬಳ ಮಾತ್ರ ಕೊಡೋಕ್ಕೆ ಸಾಧ್ಯ 60 ವರ್ಷ ಆಗಿರೋದ್ರಿಂದ. ದಯಮಾಡಿ ನಮ್ಮ ಏನೋ ಪರ್ಮನೆಂಟ್ ನೌಕರರಿದ್ದಾರೆ ಅವರು ಸದಾ ನಮ್ಮಾದಿಯಾಗಿ ಏನಾದ್ರು ಅಂತ ಸಂದರ್ಭ ಬಂದರೆ ಎಲ್ಲ ದಿನಗೂಲಿ ನೌಕರರಿಗೆ ನಮ್ಮ ವೈಯಕ್ತಿಕವಾಗಿ ಸಹಾಯ ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ, ಹೆಚ್ಚಿನದಾಗಿ ಎಲ್ಲರೂ ಪಟ್ಟಣದ ಬಗ್ಗೆ ಎಷ್ಟು ಆಸಕ್ತಿ ಹೊಂದಿದ್ದೀರಿ,